ಸರ್, ಇವತ್ತು ಒಂದು ಸಮನ್ವಯ ಸಮಿತಿ ಬೈಠಕ್ ಜೊತೆಗೆ ನಾಗಮಂಗಲದ ಪ್ರಕರಣ. ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಕಳೆದ ವರ್ಷವೂ ಕೂಡ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಮತಾಂಧರು ಕಲ್ಲು ತೂರಾಟವನ್ನು ಮಾಡಿದರು. ಪೊಲೀಸ್ ಇಲಾಖೆ ವಿಶೇಷ ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು. ನಾವು ಎಲ್ಲಿದ್ದೀವಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲೇ ಈ ಪರಿಸ್ಥಿತಿ ಇದ್ದರೆ ಬಾಂಗ್ಲಾದೇಶದಲ್ಲಿ, ಪಾಕಿಸ್ತಾನದಲ್ಲಿ ಇನ್ಯಾವ ಪರಿಸ್ಥಿತಿ ಇರ್ಬೋದು? ಅವನು ಯಾವನೋ ಹೇಳ್ತಾನೆ, ಇಲ್ಲಿ ನಮ್ಮ ದರ್ಗಾ ಇದೆ, ಇಲ್ಲಿ ನೀವು ಮೆರವಣಿಗೆ ಹೋಗಬಾರ್ದು ಅಂತ ಹೇಳಿ. ಅಂದರೆ ಹಾಗೆ ಹೇಳೋವನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕಾಗಿತ್ತು ಇವರು. ಹಾಗೆ ಹಿಂದೂಗಳು ಹೇಳಕ್ಕೆ ಶುರುವಾದರೆ ಓಡಾಡೋಕ್ಕೂ ಜಾಗ ಸಿಗಲ್ಲ ಅವರಿಗೆ. ಅದ್ರ ಬದಲಿಗೆ ಅವರಿಗೆ ಓಲೈಕೆ ಮಾಡಿದ ಪರಿಣಾಮ, ಮುಂಜಾಗ್ರತೆ ವಹಿಸ್ತಾ ಇದ್ದ ಪರಿಣಾಮ ಮುಂಚಿತವಾಗಿ ಕಲ್ಲು ಸಂಗ್ರಹ ಮಾಡಿ ಕಲ್ಲು ತೂರಾಟ ಮಾಡಿದ್ದಲ್ದಲೇ ಚಪ್ಪಲಿ ತೂರಿದ್ದಾರೆ. ಗಣೇಶ ವಿಗ್ರಹದ ಮೇಲೂ ಕೂಡ ಚಪ್ಪಲಿ ತೂರಾಟ ಮಾಡಿದ್ದಾರೆ. ಪೆಟ್ರೋಲ್ ಬಾಂಬ್ ಬಳಕೆ ಮಾಡಿ ಬೆಂಕಿ ಹಾಕಿದ್ದಾರೆ. ಪೆಟ್ರೋಲ್ ಬಾಂಬನ್ನು ಬಳಕೆ ಮಾಡಿ ಬೆಂಕಿ ಹಾಕಿದ್ದಾರೆ. ನಮ್ಮ ಗೃಹ ಸಚಿವರಿಗೆ ಇದು ಗಂಭೀರವಾದ ವಿಷಯ ಅಂತಲೇ ಅನ್ಸೋದಿಲ್ಲ. ನನಗನ್ಸೋದು ಬಹುಶಃ ನಮ್ಮ ಕರ್ನಾಟಕ ಇಷ್ಟು ದುರ್ಬಲ ಹೇಡಿ ಗೃಹ ಸಚಿವರನ್ನ ನಾವು ನೋಡಿರಲಿಲ್ಲ. ನಮ್ಮ ದೌರ್ಭಾಗ್ಯ. ನಿಮ್ಮ ಪಕ್ಷದ ನೀತಿ ಕಾರಣಕ್ಕೆ ನೀವು ಹೇಡಿಯಾಗಿದ್ದೀರೋ ಅಥವಾ ನಿಮ್ಮಲ್ಲೇ ಹೇಡಿತನ ಇದೆಯೋ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ. ಗಣೇಶೋತ್ಸವದ ಮೆರವಣಿಗೆಯನ್ನು ತಡೆಗಟ್ಟಿದವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಯಾರ್ಯಾರು ಪೆಟ್ರೋಲ್ ಬಾಂಬ್ ದಾಳಿ ನಡೆಸಿದ್ದಾರೆ ಇದು ಕೇವಲ ನಾಗಮಂಗಲಕ್ಕೆ ಮಾತ್ರ ಸೀಮಿತ ಆಗಿದೆ ಅಂತ ಅಂದ್ಕೊಳ್ಳೋಂಗಿಲ್ಲ. ಇನ್ನೂ ರಾಜ್ಯ ಮತ್ತು ರಾಷ್ಟ್ರದ ಉದ್ದಗಲಕ್ಕೆ ಗಲಭೆ ಹಬ್ಬಿಸುವ ಸಂಚುನ ಭಾಗ ಇರಬಹುದು. ಹಾಗಾಗಿ ಲಘುವಾಗಿ ತೆಗೆದುಕೊಳ್ಳದೆ ಗಂಭೀರವಾಗಿ ತೆಗೆದುಕೊಂಡು ತನಿಖೆ ನಡೆಸಬೇಕು. ಮತ್ತು ಯಾರ್ಯಾರೀಗ ಆಸ್ತಿ ಪಾಸ್ತಿಯನ್ನು ಕಳ್ಕೊಂಡಿದ್ದಾರೆ ಅವರಿಗೆ ತಕ್ಷಣದ ಪರಿಹಾರವನ್ನು ತಾರತಮ್ಯ ಮಾಡದೆ ಘೋಷಣೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಗೃಹ ಸಚಿವರು ತನ್ನ ಹೇಳಿಕೆಯನ್ನು ವಾಪಸ್ ತಗೊಳ್ಬೇಕು. ಚಲುವರಾಯಸ್ವಾಮಿಯವರೇ, ನೀವು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಬೇಡಿ. ವೋಟ್ ಬ್ಯಾಂಕ್ ರಾಜಕಾರಣ ಬಿಟ್ಟು ನ್ಯಾಯದ ಪರವಾಗಿ ನಿಂತ್ಕೊಳ್ಳಿ. ಯಾವನು ದೌರ್ಜನ್ಯ ಮಾಡಿದ್ದಾನೆ ಅವನನ್ನು ಒದ್ದು ಒಳಗೆ ಹಾಕೋದಕ್ಕೆ ಬೇಕಾದಂಥ ಕ್ರಮವನ್ನು ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೈಗೊಳ್ಳಿ. ಅದು ಬಿಟ್ಟು ಓಲೈಕೆ ರಾಜಕಾರಣ, ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿದ್ರೆ ಮಂಡ್ಯ ಜನನೂ ಸಹಿಸೋದಿಲ್ಲ, ಕರ್ನಾಟಕದ ಜನನೂ ಸಹಿಸೋದಿಲ್ಲ. ಯಾವಾಗ ಪಾಠ ಕಲಿಸ್ಬೇಕು ಆ ಕಲಿಸ್ತಾರೆ. ಈಗ ನಾವು ನಮ್ಮ ರಾಜ್ಯಾಧ್ಯಕ್ಷರು ಮಾಜಿ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ನಾವೆಲ್ಲರೂ ಅಲ್ಲಿಗೆ ಹೋಗ್ತೀವಿ. ಹೋಗಿ ನಾವೇ ಖುದ್ದು ಏನು ನಡೆದಿದೆ ಅನ್ನೋದನ್ನು ಖುದ್ದು ನೋಡಿ ನೊಂದವರಿಗೆ ಧ್ವನಿಯಾಗುವಂಥ ಕೆಲಸವನ್ನು ಮತ್ತು ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ. ಅಂದರೆ ಅವರಿಗೆ ರಾಮೇಶ್ವರಂನಲ್ಲಿ ಬಾಂಬ್ ಸ್ಫೋಟ ಆದರೂ ಲಘು ಘಟನೆ ಅಂತ ಅನಿಸುತ್ತೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಕೂಡ ಇದೊಂದು ಘಟನೆಯೇ ಅಲ್ಲ ಅಂತ ಅನಿಸುತ್ತೆ. ಇಲ್ಲಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಇದೇ ಒಂದು ಉಲ್ಟಾ ಆಗಿದ್ರೆ ಅಲ್ಲೋಲ ಕಲ್ಲೋಲ ಮಾಡೋರು ನನಗೆ ಗೊತ್ತಿದೆ. ಒಮ್ಮೆ ಬೀದರ್ನಲ್ಲಿ ಟೋಪಿ ಕಿತ್ತ ಅಂಥೇಳಿ ಊರಿಗೆ ಬೆಂಕಿ ಹಾಕಿದ್ರು. ಯಾರೋ ಒಬ್ಬ ಪ್ರಯಾಣಿಕ ಸಹ ಪ್ರಯಾಣಿಕನ ಟೋಪಿ ಕಿತ್ಕೊಂಡ ಅಂಥೇಳಿ. ಟೋಪಿ ಕಿತ್ಕೊಂಡ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಹಿಂದ್ಗಡೆಯಿಂದ ಕೈ ಹಾಕಿ ಚೇಷ್ಟೆ ಮಾಡ್ತಾನೋ ಏನೋ, ಅವನೊಂದು ಟೋಪಿ ಕಿತ್ಕೊಳ್ತಾನೆ. ಟೋಪಿ ಕಿತ್ತಿದ್ದಕ್ಕೆ ಬೆಂಕಿ ಹಾಕೋ ಕೆಲಸ ಮಾಡಿದ್ರು. ಇದೇ ಉಲ್ಟಾ ಆಗಿದ್ರೆ ಹಿಂಗೆ ಮಾತಾಡ್ತಿದ್ರೆ ಇವರು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಹೇಳೋರು ಎಲ್ಲ ಕೋಮುವಾದಿಗಳು ಮತಾಂಧರು ಇವರೆಲ್ಲ ಮಾಡಿರೋದು ಅಂತ. ಇದು ಮತಾಂಧರು ಮಾಡಿರೋ ಕೆಲಸ ಅಲ್ವಾ? ಇದು ಕಮ್ಯುನಲ್ ಕೆಲಸ ಅಲ್ವಾ? ಇದು ಗಣೇಶೋತ್ಸವದ ಮೆರವಣಿಗೆ ಮೇಲೆ ಇನ್ನೂ ನಾಗಮಂಗಲದಲ್ಲಿ 5% ಇಲ್ಲ. ಆಗಲೇ ಈ ನಮೂನೆ ಬಾಲ ಬಿತ್ತಾರೆ ಅಂದರೆ ಇನ್ನೇನು ಪರಿಸ್ಥಿತಿ ಆಗ್ಬೋದು? ಇಂಥವ್ರನ್ನ ಕೊಬ್ಬಿಸೋ ಕೆಲಸ ಮಾಡಬೇಡಿ ನೀವು. ಇವ್ರ ಮನೆಗೆ ನುಗ್ಗಿ ಇವ್ರ ಹೆಂಡ್ರು ಮಕ್ಕಳನ್ನ ಎಳ್ಕೊಂಡೋಗೋವರೆಗೂ ಇವರಿಗೆ ಸಣ್ಣ ಘಟನೆ ಅಂತಲೇ ಅನ್ಸುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.